ಅತುಲ್ ಜೀವ ವಿಮೆ ಪಾಲಿಸಿ ಕೊಳ್ಳುವ ಎಲ್ಲ ಪ್ರಕ್ರಿಯೆಗಳನ್ನ ಮುಗಿಸಿದ್ದು ಇನ್ಶೂರೆನ್ಸ್ ಬ್ರೋಕರ್ ಆತನ ಪಾಲಿಸಿಗೆ ರೈಡರ್ ಸೇರಿಸುವ ಕೆಲಸ ಮಾಡ್ತಿದ್ದಾರೆ. ಬ್ರೋಕರ್ ಹೇಳ್ತಾರೆ, ಈ ಪ್ರಸ್ತುತ ಪಾಲಿಸಿಗೆ ಇನ್ನು ಸ್ವಲ್ಪ ಹೆಚ್ಚಿನ ಹಣ ಸೇರಿಸಿದ್ರೆ ಅತುಲ್ಗೆ ದೊಡ್ಡ ಮೊತ್ತದ ವಿಮೆ ಸೌಲಭ್ಯ ಸಿಗತ್ತೆ ಎಂದು. ಅತುಲ್ಗೆ ಗೊಂದಲವೇನೆಂದ್ರೆ ರೈಡರ್ ಏಕೆ ಎಂದು. ಹಾಗಾದ್ರೆ ರೈಡರ್ ಎಂದ್ರೇನು? ರೈಡರ್ ಎಂಬುದು ಜೀವ ವಿಮೆಗೆ ಹೆಚ್ಚುವರಿ ಸೇವೆಗಳನ್ನ ಸೇರಿಸುವುದು ಎಂದರ್ಥ. ಇದನ್ನ ಆಡ್ ಆನ್ ಎಂದು ಕರೀತಾರೆ. ನೀವು ನಿಮ್ಮ ಪ್ರಸ್ತುತ ಇನ್ಶೂರೆನ್ಸ್ ಪಾಲಿಸಿಯ ಕವರೇಜ್ ಅನ್ನ ಹೆಚ್ಚಿಸಬಹುದು. ಇದರಿಂದ ಇನ್ನೊಂದು ಪಾಲಿಸಿ ಪಡೆಯುವುದನ್ನ ತಪ್ಪಿಸಬಹುದು. ಅಪಘಾತಗಳು, ಗಂಭೀರ ರೋಗಗಳು ಅಥವಾ ವೈಕಲ್ಯಗಳನ್ನ ರೈಡರ್ ಮೂಲಕ ವಿಮೆಯಲ್ಲಿ ಸೇರಿಸಬಹುದು. ಆದರೆ ರೈಡರ್ ಸೇರಿಸುವ ಮೂಲಕ ಪ್ರೀಮಿಯಂ ಏರಿಕೆಯಾಗುತ್ತೆ ಎಂಬ ಬಗ್ಗೆ ನಿಮಗೆ ನೆನಪಿರಲಿ. ಅತುಲ್ ಏನ್ ಮಾಡಬೇಕು? ಅತುಲ್ ತಮ್ಮ ಅಗತ್ಯ ಹಾಗೂ ಹಣಕಾಸು ಸಾಮರ್ಥ್ಯದ ಮೇಲೆ ನಿರ್ಧಾರ ಕೈಗೊಳ್ಳಬೇಕು. ಕೆಲವು ರೈಡರ್ಗಳು ಉಪಯುಕ್ತ, ಕೆಲವು ಅಗತ್ಯವೇ ಇಲ್ಲ. ರೈಡರ್ ನೀಡುವ ಸೌಲಭ್ಯವನ್ನು ಪ್ರತ್ಯೇಕವಾಗಿಯೂ ಪಡೆಯಬಹುದು. ಅತುಲ್ನಂತಹ ಪಾಲಿಸಿದಾರರಿಗೆ ಹೊಸ ವಿಮೆಯನ್ನ ರೈಡರ್ ಮೂಲಕ ಬದಲಾಯಿಸುವುದು ಅಗ್ಗವಾಗುತ್ತೆ. ಗಂಭೀರ ರೋಗಗಳಿಗೆ ವಿಮೆ ಸೌಲಭ್ಯ ಪಡೆದ್ರೆ ಪ್ರತಿ ವರ್ಷ ಪ್ರೀಮಿಯಂ ಹೆಚ್ಚಾಗುವ ಜೊತೆಗೆ ಪ್ರೀಮಿಯಂನ ಬೆಲೆ ವಯಸ್ಸಿನೊಂದಿಗೆ ಏರಿಕೆಯಾಗಲಿದೆ. ಆದರೆ ಟರ್ಮ್ ಇನ್ಶೂರೆನ್ಸ್ನೊಂದಿಗೆ ರೈಡರ್ ಪಡೆದ್ರೆ ಗಂಭೀರ ರೋಗಗಳಿಗೆ ಸಂಪೂರ್ಣ ಅವಧಿಗೆ ವಿಮೆ ದೊರಕಲಿದ್ದು ಇದಕ್ಕೆ ನಿಶ್ಚಿತ ಪ್ರೀಮಿಯಂ ಮಾತ್ರ ಇರುತ್ತೆ. ಹಾಗಾದ್ರೆ ನಿಮಗೆ ಕಡಿಮೆ ಪ್ರೀಮಿಯಂನೊಂದಿಗೆ ಟರ್ಮ್ ಕವರ್ ಒದಗಿಸುವ ರೈಡರ್ ನೀಡುವ ಉದಾರತೆಯನ್ನ ಇನ್ಶೂರೆನ್ಸ್ ಕಂಪನಿಗಳು ಹೊಂದಿವೆ. ರೈಡರ್ ಖರೀದಿಸುವಾಗ ಎಚ್ಚರಿಕೆಯಿಂದಿರಿ. 32 ವರ್ಷದ ಅತುಲ್ 1 ಕೋಟಿ ರೂಪಾಯಿ ಮೊತ್ತದ ಜೀವ ವಿಮೆಗೆ 15,774 ರೂಪಾಯಿ ಪ್ರೀಮಿಯಂ ಪಾವತಿಸುತ್ತಾರೆ. ಇದಕ್ಕೆ 7,777 ರೂಪಾಯಿ ಪಾವತಿಸಿ ಗಂಭೀರ ರೋಗ ಒಳಗೊಂಡ ರೈಡರ್ ಸೇರಿಸಿದ್ರೆ ಒಟ್ಟು ಪ್ರೀಮಿಯಂ ಮೊತ್ತ 23,532 ಆಗುತ್ತೆ. ಇನ್ನೊಂದೆಡೆ ಒಂದೇ ಗಂಭೀರ ರೋಗಕ್ಕೆ ವಿಮೆ ಒದಗಿಸಲು 25,000 ರೂಪಾಯಿವರೆಗೆ ಪಾವತಿಸಬೇಕು ಹಾಗೂ ಇದು ಪ್ರತಿ ವರ್ಷ ಏರಿಕೆಯಾಗುತ್ತಲೇ ಇರುತ್ತದೆ. ವಿವಿಧ ಕಂಪನಿಗಳು ಗಂಭೀರ ರೋಗಗಳಿಗೆ ವಿವಿಧ ರೀತಿಯ ಸೌಲಭ್ಯ ನೀಡುತ್ತವೆ. ಆದ್ರಿಂದ ಯಾವುದೇ ಏನನ್ನು ನೀಡುತ್ತೆ ಎಂದು ಅರ್ಥ ಮಾಡಿಕೊಳ್ಳಿ. ಆದರೆ ಯಾವ ಹಂತದಲ್ಲಿ ಗಂಭೀರ ರೋಗಕ್ಕೆ ವಿಮೆ ಸೌಲಭ್ಯ ದೊರಕುತ್ತೆ ಎಂಬುದನ್ನು ತಿಳಿಯುವುದು ತುಂಬಾ ಮುಖ್ಯ. ಬಹುತೇಕ ಪಾಲಿಸಿಗಳು ಪ್ರಮುಖ ರೋಗಗಳಿಗೆ ತೀವ್ರ ಗಂಭೀರ ಸ್ಥಿತಿಯಲ್ಲಿದ್ದಾಗ ಮಾತ್ರ ಸೌಲಭ್ಯ ನೀಡುತ್ತವೆ. ಇನ್ನೊಂದೆಡೆ ನೀವು ಯಾವುದಾದರೊಂದು ಪ್ರತ್ಯೇಕ ಪಾಲಿಸಿ ಕೊಂಡ್ರೆ ಅದು ಎಲ್ಲ ಹಂತದಲ್ಲಿ ವಿಮೆ ಸೌಲಭ್ಯ ನೀಡುತ್ತೆ. ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಮೆಚೂರ್ ಆದ ಕೂಡಲೇ ರೈಡರ್ನ ಲಾಭ ಕೂಡ ನಿಲ್ಲತ್ತೆ. ಅಂತಹ ಸಂದರ್ಭದಲ್ಲಿ ನಿಮಗೂ ಯಾವುದಾದರೂ ಗಂಭೀರ ರೋಗದ ವಿರುದ್ಧ ವಿಮೆ ಸೌಲಭ್ಯ ಬೇಕಿದ್ದಲ್ಲಿ ನೆನಪಿರಲಿ, ಅದು ನಿಮಗೆ ವೃದ್ಧಾಪ್ಯದಲ್ಲಿ ಬೇಕಾಗಬಹುದು. ಜೀವ ವಿಮೆ ಪಾಲಿಸಿ ಅವಧಿ ಮುಗಿದ ಕೂಡಲೇ ರೈಡರ್ ಕೂಡ ನಿಲ್ಲುವುದಾದ್ರೆ ಅದರ ಪ್ರಯೋಜನವೇನು? ಎಲ್ಲ ರೈಡರ್ಗಳನ್ನ ನೀವು ಉಪೇಕ್ಷಿಸಬೇಕಿಲ್ಲ. ಆಕ್ಸಿಡೆಂಟ್ ಡೆತ್ ಬೆನಿಫಿಟ್ ರೈಡರ್ ನಿಮಗೆ ಕೇವಲ ದಿನಕ್ಕೆ 100 ರೂಪಾಯಿ ಪ್ರೀಮಿಯಂ ಪಾವತಿಸಿದ್ರೆ ದೊರೆಯುತ್ತೆ. ನೀವು ಸಮ್ ಇನ್ಶೂರೆನ್ಸ್ 100ರಿಂದ 2,000 ರೂಪಾಯಿ ಪಾವತಿಸಿ ದುಪ್ಪಟ್ಟು ಮಾಡಬಹುದು. ಉದಾಹರಣೆಗೆ ಅತುಲ್ಗೆ 1 ಕೋಟಿ ರೂಪಾಯಿವರೆಗಿನ ಜೀವ ವಿಮೆ ಇದ್ದು ಮತ್ತೆ 1 ಕೋಟಿ ರೂಪಾಯಿ ಮೊತ್ತದ ಇನ್ನೊಂದು ಪ್ರತ್ಯೇಕ ಅಪಘಾತ ವಿಮೆ ರೈಡರ್ ಪಡೆದಿದ್ರೆ ಅಕಸ್ಮಾತ್ ಅಪಘಾತದಲ್ಲಿ ಆತ ಮೃತಪಟ್ಟಲ್ಲಿ ಆತನ ಕುಟುಂಬಕ್ಕೆ 2 ಕೋಟಿ ರೂಪಾಯಿ ವಿಮೆ ಮೊತ್ತ ದೊರೆಯುತ್ತೆ. ನೆನಪಿಡಿ, ರೈಡರ್ ವೆಚ್ಚ ನಿಮ್ಮ ಬೇಸಿಕ್ ಕವರ್ನ ಒಟ್ಟು ಪ್ರೀಮಿಯಂನ 5% 10% ನಿಮ್ಮ ಇನ್ಶೂರೆನ್ಸ್ ನೀವು ಎಷ್ಟು ರೈಡರ್ಗಳನ್ನು ಬೇಕಾದರೂ ಸೇರಿಸಬಹುದು. ಆದರೆ ಎಲ್ಲ ರೈಡರ್ಗಳ ಒಟ್ಟು ಮೊತ್ತ ಬೇಸಿಕ್ ಪ್ರೀಮಿಯಂನ 30% ಮೀರಬಾರದು. ಆದಾಗ್ಯೂ ನೆನಪಿಡಿ, ನೀವು ಹಲವು ರೈಡರ್ಗಳನ್ನ ಪಡೆದಾಗ ನಿಮ್ಮ ಪ್ರೀಮಿಯಂ ಮೊತ್ತ ಹೆಚ್ಚಳವಾಗಿ ನಿಮ್ಮ ಜೇಬಿಗೆ ಭಾರವಾಗಬಹುದು. ಮನಿ 9 ಸಲಹೆ: ಬಹುತೇಕ ರೈಡರ್ಗಳು ಅಗ್ಗವಾಗಿವೆ. ನೀವು ಸ್ವಲ್ಪ ಹೆಚ್ಚಿನ ಹಣ ಪಾವತಿಸಿ ಹೊಸ ಪಾಲಿಸಿ ಬದಲಿಗೆ ಹೆಚ್ಚಿನ ಇನ್ಶೂರೆನ್ಸ್ ಪಡೆಯುತ್ತೀರಿ. ಮಾರ್ಕೆಟ್ನಲ್ಲಿ ಹಲವು ರೀತಿಯ ರೈಡರ್ಗಳು ಲಭ್ಯ. ರೈಡರ್ ಕೊಳ್ಳುವ ಮೊದಲು ನಿಮ್ಮ ಅಗತ್ಯವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಖರೀದಿಸಿ. ಅದನ್ನು ನೀವು ಇನ್ಶೂರೆನ್ಸ್ ಏಜೆಂಟ್ ಅಥವಾ ಬ್ರೋಕರ್ಗೆ ಬಿಟ್ಟಲ್ಲಿ ಅವರು 10 ರೈಡರ್ಗಳನ್ನ ಮಾರಾಟ ಮಾಡ್ತಾರೆ. ನಿಮಗೆ ಅಷ್ಟೆಲ್ಲ ಬೇಕಿದೆಯೇ? ಉದಾಹರಣೆಗೆ ನೀವು ರಸ್ತೆ ಪ್ರಯಾಣ ಅಥವಾ ವಾಯುಮಾನ ಮಾಡುವಂತಹ ಉದ್ಯೋಗದಲ್ಲಿದ್ದರೆ ನೀವು ಅಪಘಾತ ವಿಮೆ ರೈಡರ್ನ ಹೆಚ್ಚುವರಿ ರಕ್ಷಣೆಗಾಗಿ ಪಡೆಯಬಹುದು. ಆದರೆ ಗಂಭೀರ ರೋಗಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ರೈಡರ್ ಹೊಂದುವುದರಲ್ಲಿ ಅರ್ಥವಿಲ್ಲ.